ಒಂದು ಬೈಬಲ್ ಹೇಳುತ್ತೆ, ಒಂದು ಊರಲ್ಲಿ ಒಂದು ತಂದೆಗೆ ಇಬ್ರು ಗಂಡು ಮಕ್ಳು ಇರ್ತಾರೆ. ಅದ್ರಲ್ಲಿ ಕಿರಿಯ ಮಗ ಮತ್ತೆ ಕಿರಿಯ ಮಗ ಅಂತ ಇಬ್ರು ಇರ್ತಾರೆ. ಕಿರಿಯ ಮಗನ ಆಸ್ತಿ ಕೇಳ್ತಾನೆ, ಅವ್ರ ತಂದೆ ಕೊಟ್ಬಿಡ್ತಾನೆ. ಬಲವಂತವಾಗಿ ಕೇಳಿರೋದ್ರಿಂದ ಆ ತಂದೆ ಕೊಟ್ಬಿಡ್ತಾನೆ. ಮತ್ತೆ ಅವನು ಅದರಿಂದ ದೂರದ ಪ್ರದೇಶಕ್ಕೆ ಹೋಗ್ಬಿಟ್ಟು ಕೆಟ್ಟ ಚಟಕ್ಕೆಲ್ಲ ಯೂಸ್ ಮಾಡ್ಕೊಂಡು ದುಡ್ಡನ್ನೆಲ್ಲ ವೆಚ್ಚ ಮಾಡ್ತಾನೆ. ಮತ್ತೆ ಅವ್ನಿಗೆ ಅವ್ರ ಫ್ರೆಂಡ್ಸ್ ಇರೋ ಕಾರಣ ಮೋಸ ಮಾಡ್ಬಿಡ್ತಾರೆ. ಅವ್ರ ಫ್ರೆಂಡ್ಸ್ ಮೋಸ ಮಾಡ್ತಾರೆ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಹೊರಟೋಗ್ಬಿಡ್ತಾರೆ. ಮತ್ತೆ ಅವನಿಗೆ ಹಸಿವಾಗ್ತಾ ಇರುತ್ತೆ. ಅವ್ನು ನೋಡ್ತಾನೆ ಅಲ್ಲೆಲ್ಲ ಒಂದು ಹಂದಿ ಮೇಯಿಸ್ತಾ ಇರ್ತಾರೆ. ಅವಾಗ ಅಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಕೆಲಸ ಕೇಳ್ತಾನೆ. ಅವ್ರು ಸರಿಯಾಗಿ ಅವನಿಗೆ ಊಟ ಕೊಡ್ತಾ ಇರಲ್ಲ. ಅದಕ್ಕೆ ಹಂದಿ ಊಟನ ತಿನ್ನಕ್ಕೆ ಮುಂದಾಗ್ತಾನೆ. ಅವಾಗ ಅವನಿಗೆ ಯೋಚನೆ ಬರುತ್ತೆ, ನಮ್ಮಪ್ಪನ ಆಳುಗಳೇ ಎಷ್ಟೋ ಚೆನ್ನಾಗಿರೋ ಊಟ ತಿಂತಾರೆ, ನಾನು ಯಾಕೆ ಈ ಥರ ಊಟ ತಿನ್ನಬೇಕು ಅಂತ ಯೋಚನೆ ಬರುತ್ತೆ. ಅವಾಗ ಅವನು ನಮ್ಮ ಅಪ್ಪನ ಹತ್ರ ನನ್ನ ಮಗ ಆಗೋಗೋದು ಬೇಡ, ನಮ್ಮ ಅಪ್ಪನ ಹಾಳಾಗಿ ಹೋಗೋಣ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಅವನು ಅವ್ರ ಅಪ್ಪನ ಮನೆಗೆ ಹೋಗ್ಬೇಕು ಅಂತ ದೂರದಲ್ಲಿ ಹೋಗ್ತಾ ಇರ್ತಾನೆ. ಅವಾಗ ಅವ್ರ ಅಪ್ಪ ನೋಡ್ಬಿಟ್ಟು ಅವ್ರ ಹತ್ರಕ್ಕೆ ಬಂದ್ಬಿಟ್ಟು ತಪ್ಕೊಂಡು ಮುತ್ತಿಕ್ತಾರೆ. ಆದ್ಮೇಲೆ ಅವ್ರ ಆಳುಗಳಿಗೆ ಹೇಳ್ತಾರೆ, ಹೊಸ ಬಟ್ಟೆ ಮತ್ತೆ ಹೊಸ ಚೈನು, ಗೋಲ್ಡ್ ಚೈನು ಮತ್ತೆ ಗೋಲ್ಡ್ ವಾಚ್ ತಗೊಬನ್ನಿ ಅಂತ ಹೇಳ್ತಾರೆ. ತಗೊಂಡ್ ಹಾಕಾದ್ಮೇಲೆ ಮತ್ತೆ ಅವ್ರ ಮನೇಲಿ ಹಬ್ಬ ಮಾಡ್ತಾರೆ. ಇದರಿಂದ ನಾವು ಕಲ್ತ್ಕೊಂಡಿದ್ದೇನೆಂದ್ರೆ ದೇವರ ಪ್ರೀತಿ ಮತ್ತೆ ದೇವರ ಕ್ಷಮೆ, ಮತ್ತೆ ಯಾವತ್ತೂ ಅಪ್ಪ ಅಮ್ಮಂಗೆ ಮೋಸ ಮಾಡಬಾರ್ದು, ಮತ್ತೆ ಅಪ್ಪ ಅಮ್ಮನಿಗೆ ವಿರುದ್ಧವಾಗಿರ್ಬಾರ್ದು, ಅಪ್ಪ ಅಮ್ಮನ ವಿಧೇಯರಾಗಿರ್ಬೇಕು, ಕೆಟ್ಟ ಸ್ನೇಹ ಮಾಡಬಾರ್ದು, ಒಳ್ಳೆ ಸ್ನೇಹ ಮಾಡಬೇಕು.